ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಈಗ ಟೈಮ್ ಬಂದು ಸಂಜೆ ಆಗಲೇ 7 ಗಂಟೆ ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನಿಮ್ಮ ಅನಿಸಿಕೆಗಳು ಏನು ಅನ್ನಿಸ್ತು ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಆಗಿರ್ಬೋದು, ನನ್ನ ಮಾತಿನ ಬಗ್ಗೆ ಆಗಿರ್ಬೋದು, ತುಂಬ ಚೆನ್ನಾಗಿ ಹೇಳ್ತೀರಾ ಎಲ್ಲರೂ. ಸೊ ಅದೇ ರೀತಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತಂದು ಶೇರ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನನ್ನ ಜೊತೆ. ಹಾಗೆ ಕಾಮೆಂಟ್ ಮಾಡಿದ್ರಿ ಒಬ್ಬರು ಸಿಸ್ಟರು, ನಾನು ತುಂಬ ಕಷ್ಟದಲ್ಲಿದ್ದೀನಿ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಡಿ ನನಗೆ ಅಂತ. ನಾನು ದಯವಿಟ್ಟು ನಿಜ ಹೇಳ್ತೀನಿ, ನಾನು ಯೂಟ್ಯೂಬ್ ಚಾನಲ್ನ ನನಗೆ ಕ್ರಿಯೇಟ್ ಮಾಡೋದು ಬರಲ್ಲ. ಸೊ ನಾನು ಸ್ಟಾರ್ಟಿಂಗಲ್ಲಿ ನಾನು ಬೆಂಗಳೂರಲ್ಲಿ ನಮ್ಮ ಬ್ರದರ್ ಹತ್ರ ನಾವು ಕ್ರಿಯೇಟ್ ಮಾಡಿಸಿರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಪ್ಪಾಗಿ ತಿಳ್ಕೊಬೇಡಿ. ಇವರೇನು ಸಪೋರ್ಟ್ ಮಾಡಲ್ಲ, ಏನು ಹೇಳ್ಕೊಡಲ್ಲ ಅಂತ ತಿಳ್ಕೊಬೇಡಿ. ಸೊ ನನಗೆ ಇರೋದು ಹೇಳ್ತಾ ಇದ್ದೀನಿ ವಿಷಯ. ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಸುಮ್ಮನೆ ಒಂದು ಚಿಟಿಕೆಯಲ್ಲಿ ಕ್ರಿಯೇಟ್ ಮಾಡೋದಲ್ಲ ಅದು. ಸೊ ತುಂಬ ಪ್ರೋಸೆಸ್ ಇರುತ್ತೆ, ಒಂದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಅದಕ್ಕೋಸ್ಕರ ಒಂದು ಸೈಬರ್ ಸೆಂಟ್ರಲ್ಲೋ ಸೊ ಇಲ್ಲ ಅಂದರೆ ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರಲ್ಲ ಅಂಥವ್ರ ಹತ್ರ ನೀವು ಕ್ರಿಯೇಟ್ ಮಾಡಿಸಿದ್ರೆ ಒಳ್ಳೆಯದು. ಸೊ ಯಾಕಂದ್ರೆ ನನಗೂ ಬರಲ್ಲ ಅದು ಕ್ರಿಯೇಟ್ ಮಾಡೋದು. ಅದಕ್ಕೆ ಇರೋದೇ ಹೇಳ್ತಾ ಇದ್ದೀನಿ, ಆದರೆ ನಂಬಲ್ಲ. ಪ್ರೋಸೆಸ್ ಜಾಸ್ತಿ ಇರುತ್ತೆ. ಅದು ಸುಮ್ಮನೆ ಒಂದು ಸ್ವಲ್ಪ ಈಗ ಇನ್ಸ್ಟಾಗ್ರಾಮು ಈ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಬಿಡ್ತಾರಲ್ಲ ಬೇಗ. ಸೊ ಆ ಥರ ಅಲ್ಲ ಯೂಟ್ಯೂಬ್, ಅದು ಭಾಳ ಪ್ರೋಸೆಸ್ ಇರುತ್ತೆ, ಲೆಂತಿಯಾಗಿ. ಸುಮಾರು ಅಂದರೆ ನಾವೇ ಒಂದು 2-3 ಡೇಸ್ ಸೆಟ್ಟಿಂಗ್ಸ್ ಎಲ್ಲ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ನೋಡಿ, ನೀವು ಟೆಕ್ ಚಾನಲ್ ಇಲ್ಲ ಅಂದರೆ ನಿಮಗೆ ಗೊತ್ತಿರೋ ಅಂಥ ಸೈಬರ್ ಸೆಂಟ್ರಲ್ ಆಗಿರ್ಬೋದು, ಇಲ್ಲ ನಿಮಗೆ ಜಾಸ್ತಿ ಎಕ್ಸ್ಪರ್ಟ್ ಇರ್ತಾರಲ್ಲ ಯೂಟ್ಯೂಬಲ್ಲಿ, ಅಂಥವ್ರನ್ನ ವಿಚಾರಿಸಿ ಅವರು ಮಾಡಿಕೊಡ್ಬೋದು ನಿಮಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬೇಜಾರು ಮಾಡ್ಕೋಬೇಡಿ, ಇವರೇನೋ ನಾವು ಕೇಳಿದ್ರೆ ಏನೋ ಕ್ರಿಯೇಟ್ ಮಾಡಿಕೊಡಲ್ಲ, ನಮಗೆ ಹೆಲ್ಪ್ ಮಾಡಲ್ಲ ಅಂತ. ಸೊ ಬಂದರೆ ಏನಾದರೂ ಬರೋದು ನಾನು ಹೆಲ್ಪ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಬರದೇ ಇರೋದು ನನಗೆ ಬರದೇ ಇರೋದು ಹೇಳ್ಕೊಡು ಅಂದರೆ ಯಾವ ರೀತಿ ಹೇಳ್ಕೊಡ್ಲಿ ನಾನು. ಸೊ ಇಷ್ಟೇ, ನಾನು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿದ್ದೀನಿ ಅವ್ರಿಗೆ. ಆದ್ರೂ ಪಾಪ ಬೇಜಾರು ಮಾಡ್ಕೊಂಡ್ರೇನೋ ಅಂತಂದು ಹೇಳ್ಬಿಟ್ಟು ವಿಡಿಯೋದಲ್ಲಿ ಹೇಳೋಣ ಅಂತ ಹೇಳಿದೆ. ಈಗ ನೋಡಿ, ಎಲ್ಲೇದಲ್ಲೇ ಇದೆ ಮನೆಯಲ್ಲಿ. ಸೊ ಈಗ ಎಲ್ಲ ಫುಲ್ಲು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಬೇಗ ಬೇಗ. ಅಡುಗೆನೂ ಮಾಡಿಲ್ಲ ಇನ್ನು. ಸೊ ಏನಾದರೂ ನೋಡೋಣ, ಹಾಗೆ ವಿಡಿಯೋ ಹೋಗ್ತಾ ಇರುತ್ತೆ, ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ. ಸಿಂಪಲಾಗಿ ಇದೊಂದು ಟೈಮ್ಗೆ ಏನಾದರೂ ಮೊಟ್ಟೆ ಪಲ್ಯನ ಅನ್ನದ ಜೊತೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡ್ಕೊಂಡು ತಿಂದು. ಸೊ ಹಾಗೆ ಇವತ್ತಿನ ವಿಡಿಯೋ ಯಾವ ರೀತಿ ಹೋಗುತ್ತೆ, ನೈಟ್ ವ್ಲಾಗ್ ಅಂತಂದೇ ಹೇಳ್ಬೋದು. ತುಂಬ ದಿನವೇ ಆಯಿತು ಈ ಥರ ನೈಟ್ ವ್ಲಾಗ್ ಶೇರ್ ಮಾಡ್ಕೊಂಡು. 7 ಗಂಟೆಯಿಂದ ಒಂದು 10:30, 11 ಆಗುತ್ತೆ. ಸೊ ನೋಡ್ತಾ ಇರಿ, ಸ್ಕಿಪ್ ಮಾಡ್ತೆ ಕೊನೆವರೆಗೂ. ಕಂಟಿನ್ಯೂ ಮಾಡ್ತೀನಿ. ಈಗ ಹೊರಗಡೆ ಲಾಸ್ಯ ಕೂತಿದ್ಲಪ್ಪ, ಓದ್ಲೇನ ಲಾಸ್ಯ ಇದೆಯೇ? ಎಲ್ಲಿದೆಯಾ? ಕತ್ಲಾಗಿದ್ದೀನಿ ನೋಡಿ. ನೋಡಿ ಎಲ್ಲಿ ಕೂತ್ಕೊಂಡವಳೆ, ಕತ್ಲಾಗಿದ್ದೀನಿ ಅಂತಾಳೆ ಮೊಬೈಲ್ ನೋಡ್ಕೊಂಡು. ಅವಳು ಕತ್ಲಲ್ಲೇ ಇದ್ದಾಳೆ. ಇದು ನಂದು ಫ್ಲಾಶ್ ಲೈಟ್ ಆನ್ ಆಗುತ್ತಲ್ಲ ವಿಡಿಯೋ ಆನ್ ಮಾಡಿದಾಗ, ಅದಕ್ಕೆ ಸ್ವಲ್ಪ ಬೆಳಕು ಕಾಣಿಸ್ತಾ ಐತೆ. ಲಸಿ ಹಾಯ್ ಮಾಡು, ಹಾಯ್ ಅನ್ನೋ, ಹಾಯ್ ಅನ್ನೋ, ಇಲ್ಲಿ ನೋಡಿಲಿ, ಹಾಯ್ ಅನ್ನೋ. ಓಹೋ ಲಾಚಿಪುಟ್ಟಿ ಹಾಯ್ ಅಂದ್ಲು. ಇಲ್ಲಿ ಪಾರಿವಾಳಗೆಲ್ಲ ಕಾಳು ಹಾಕ್ಬಿಟ್ಟು ಆಗಲೇ ಒಳಗಡೆ ಮನೆ ಗೂಡು ಸೇರಿಸಿದ್ದಾರೆ. ಪಾರಿವಾಳ 2 ಲಾಕ್ ಮಾಡಿದ್ದಾರೆ. ಬಟ್ಟೆ ತೊಳೆದಿರೋದೆಲ್ಲ ಇಲ್ಲಿ ಮಡಚಿಟ್ಟಿದ್ದೀನಿ. ಅಯ್ಯೋ, ನಮ್ಮ ಮನೆಯವ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಬಿಡ್ರಿ. ಅವ್ರ ಮಾತಿಗೆ ಕುತ್ಕೊಂಡ್ರೆ ಇವತ್ತು ನೈಟ್ ಫುಲ್ ವಾದ ಮಾಡ್ತಾನೆ ಇರಬೇಕು ಅವ್ರ ಮಾತಿಗೆ. ಸುಮ್ಮನೆ ಏನಕ್ಕೆ ಅಲ್ಲಿ ಬಿಟ್ಟು ನನ್ನ ವೀಡಿಯೋಸ್ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ತೀನಿ. ಇದೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸಿರೋದು. ಇದೊಂದು ಸ್ವಲ್ಪ ಲೂಸು ಆ ಥರ ಇದೆ. ಇದನ್ನು ಮತ್ತೆ ರಿಯಾಲ್ಟ್ರೇಷನ್ ಮಾಡಿಸ್ಬೇಕು. ಅದಕ್ಕೆ ಆ ಸೈಡ್ಗೆ ಎತ್ತಿಟ್ಟೆ. ಸೊ ಇಲ್ಲಿ ನೋಡಿ, ನಾನು ಹಾಕ್ಕೊಂಡು ಹೋಗಿರೋದೆಲ್ಲ ಇಲ್ಲಿ ತೆಗ್ದಾಕ್ಬಿಟ್ಟಿದ್ದೀನಿ. ಸೊ ಈಗ ಇವನ್ನೆಲ್ಲ ನೀಟಾಗಿ ಅದರ ಪ್ಲೇಸ್ಗೆ ಜೋಡಿಸ್ತಾ ಹೋಗ್ಬೇಕೆಲ್ಲನೂ. ನೋಡಿ ಆಗಲೇ ಕತ್ಲೆ ಆಗಿದೆ, 7 ಗಂಟೆ ಆಗಿದೆ. ಎಲ್ಲರೂ ಅವ್ರವ್ರ ಮನೆಗಳಲ್ಲಿದ್ದಾರೆ. ನಮ್ಮ ಪಾರು ನೋಡಿ ಕಣ್ಣು ಹೆಂಗೆ ಬಿಡ್ತಾಳೆ ವಿಡಿಯೋಗೆ. ಸೊ ಈ ಕಡೆ ಪಕ್ಕದ ಮನೆಯವರು ನೋಡಿ, ತಾತ ಎದುರುಗಳ ಮನೆ ತಾತ ಮಲಗಿದಾರಾಗಲೇ. ಹೊರಗಡೆನೇ ಇನ್ನು ಬೇಸಿಗೆ ಫುಲ್ಲು ನಮ್ಮ ಹಳ್ಳಿ ಸೈಡೆಲ್ಲ ಈಚೆ ಕಡೆ ಮಲಕ್ಕಂತಾರೆ. ಸೊ ಇದು ನಮ್ಮ ಮನೆಯ ದಾರಿ. ಓಕೆ, ಕೆಲಸ ಈಗ ಕಂಟಿನ್ಯೂ ಮಾಡೋಣ. ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋನ. ಹಾಗೆ ಈಗ ನಾನು ಬಳೆ ಎಲ್ಲ ಹಾಕ್ಕೊಂಡೋಗಿದ್ನಲ್ಲ, ಸೊ ಸ್ಯಾರಿ ಸೆಟ್ ಎಲ್ಲ ಇಲ್ಲೇ ಬಿಚ್ಚಿಟ್ಟಿದ್ದೆ. ಅದು ಮೇಯ್ನ್ ಪ್ಲೇಸ್ ಅಂತಂದರೆ ನನಗೆ ಹಾಲಲ್ಲಿ ಮೇಯ್ನ್ ಕಾಣಿಸೋದು ಈ ಸೋಫಾ. ಇಲ್ಲಿ ಬಂದಿದ ತಕ್ಷಣ ಬೇಗ ಅದೆಲ್ಲ ಬ್ಯಾಂಗಲ್ಸ್ ಆಗಿರ್ಬೋದು, ಇಲ್ಲ ವಾಚಸ್ಸು, ಈ ಥರ ಇಯರಿಂಗ್ಸು, ಒಂದು ಸೇಫ್ ಆಗಿರೋ ಪ್ಲೇಸ್ ಅಂದರೆ ಇದು. ಇಲ್ಲಿ TV ಯೂನಿಟ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ
ಸೊ ಅಲ್ಲಿ ಟಿ ವಿ ಕೆಳಗಡೆ ಒಂದು ದೊಡ್ಡ ಸೋಫಾ ಹಾಕಿರ್ತೀವಲ್ಲ, ಇಲ್ಲಿ ಯಾರು ಕುತ್ಕೊಳ್ಳಲ್ಲ. ಆ ಸೈಡಲ್ಲಿ ದಿವಾನ ಮೇಲೆ ಇಲ್ಲ ಚೈರ್ಸ್ ಇದಾವಲ್ಲ 2 ಚಿಕ್ಕವು, ಸೊ ಅದ್ರ ಮೇಲೆ ಕುತ್ಕೊಂತಾರೆ. ಅದಕ್ಕೋಸ್ಕರ ಇಲ್ಲಿ ಯಾರು ಬಂದು ಏನೂ ಹಾಳು ಮಾಡಲ್ಲ, ಬೇಗ ಇವು ಕಿತ್ತಾಕಲ್ಲ ಅಂತ ಇಲ್ಲಿ ನಾನು ಇಟ್ಟಿರ್ತೀನಿ ಎಲ್ಲನೂ. ಈ ಬ್ಯಾಂಗಲ್ ನೋಡ್ತಾ ಇರ್ಬೋದು, ಫೇವ್ರೇಟ್ ಬ್ಯಾಂಗಲ್ ಅಂತಂದು ಹೇಳ್ಬೋದು. ನಾನು ಪ್ರತಿಯೊಂದು ಬ್ಯಾಂಗಲ್ಸ್ಗೂ ಇವನ್ನ ನಾನು ಪೇರ್ ಮಾಡ್ತಾ ಇದ್ದೀನಿ, ಸೆಟ್ ಮಾಡ್ಕೊಂಡು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಒಬ್ಬೊಬ್ಬರು ಒಂದೊಂದು ಸಾರಿ ಹಾಕಿರೋ ಬಳೆ ಇನ್ನೊಂದು ಸಾರಿ ಹಾಕಲ್ಲ. ನನಗದೇನೋ ಗೊತ್ತಿಲ್ಲ, ಬಳೆ ಜೊತೆಗೆ 2 ಬಳೆ ಹಾಕಿಲ್ಲ ಅಂದರೆ ಒಂಥರ ಸಮಾಧಾನನೇ ಇರಲ್ಲ, ಅಷ್ಟೊಂದು ಫೇವ್ರೇಟ್ ಆಗಿದೆ. ನಾನು ಪರವಾಗಿಲ್ಲ, ನಾನು ಹಾಕಿರೋ ಅಂಥದ್ದೇ ತುಂಬ ಸಾರಿ ವೇರ್ ಮಾಡ್ತೀನಿ. ಬಟ್ಟೆ ಆಗಿರ್ಬೋದು, ಇಲ್ಲ ಬಳೆ ಆಗಿರ್ಬೋದು, ಒಂದು ಜುಮ್ಕಿ ಸೆಟ್ ಯಾವುದೇ ಆಗಿರ್ಬೋದು, ಜ್ಯುವೆಲರಿ ಸೆಟ್ ಯಾವುದಾದ್ರೂ ಆಗಿರ್ಬೋದು, ನಾನು ವೇರ್ ಮಾಡ್ತಾ ಇರ್ತೀನಿ. ಯಾಕಂದರೆ ನಾವು ಹಾಕಿರೋದು ಮತ್ತೊಂದು ಸಲ ಹಾಕದೇ ಇರಬೇಕು ಅಂತ ಅಂದರೆ, ಸೊ ನಮ್ಮ ಬಜೆಟು ಜಾಸ್ತಿ ಇರಬೇಕು ನಮ್ಮ ಹತ್ರ. ಹಾಗೆ ನಾವು ಒಂದು ರಿಚೆಸ್ಟ್ ಪರ್ಸನ್ ಆಗಿದ್ದರೆ ಮಾತ್ರ ಆ ರೀತಿ ಇರೋಕ್ಕೆ ಸಾಧ್ಯ. ಸೊ ನಾವೆಲ್ಲ ಮಿಡ್ಲ್ ಕ್ಲಾಸ್, ನಾರ್ಮಲ್ ಮಿಡ್ಲ್ ಕ್ಲಾಸರು ಆಗಿರೋದ್ರಿಂದ ನಾವು ಹಾಕಿರೋ ಅಂಥವೇ ತುಂಬ ಸರಿ ವೇರ್ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಇರ್ತೀವಿ ನಾವು. ಅದಕ್ಕೋಸ್ಕರ ನಾನು ವೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಯಾವಾಗ್ಲೂ. ಸ್ವಲ್ಪ ಜನ ಮುಂಚೆ ಯಾವ ರೀತಿ ಕಾಮೆಂಟ್ಸ್ ಮಾಡ್ತಾಯಿದ್ರು ಅಂದರೆ, ಹಾಕಿರೋದೇ ಆಗ್ತೀಯಲ್ಲ, ನಿನ್ಗೇನು ಬೇರೆದು ಗತಿ ಇಲ್ವಾ, ಹಾಕ್ಕೋ ಬೇರೆದು ಅಂತ ಹೇಳ್ತಾಯಿದ್ರು. ಸೊ ಈಗ ಈ ಮಧ್ಯೆ ಸ್ವಲ್ಪ ಪ್ರಮೋಷನ್ಸ್ ಅಂತೆ, ಇಲ್ಲ ನಾನು ಎಲ್ಲಾದರೂ ಶಾಪ್ಸ್ಗೆ ಹೋದಾಗ ಸ್ವಲ್ಪ ರೀಸನಬಲ್ ಕಾಸ್ಟ್ಗೆ ಕೊಡೋದ್ರಿಂದ ನನಗೆ, ಯಾಕಂದರೆ ವೀಡಿಯೋದಲ್ಲಿ ನಮ್ಮ ಡ್ರೆಸ್ಸಸ್ ತೋರಿಸ್ತಾರೆ, ಸೊ ನಮ್ಮ ಶಾಪ್ ಹೈಲೈಟ್ ಆಗುತ್ತೆ ಅಂತ ಸ್ವಲ್ಪ ಆ ರೀತಿ ಮಾಡ್ತಾ ಇರ್ತಾರೆ. ಅದರಿಂದ ನಾನೊಂದು ಸ್ವಲ್ಪ ಪರ್ಚೇಸ್ ಮಾಡೋದಾಗಿರ್ಬೋದು, ಇಲ್ಲ ನನಗೆ ಇದು ಪ್ರಮೋಷನ್ಸ್ಗೆ ಅಂತ ಇನ್ಸ್ಟಾಗ್ರಾಮಲ್ಲಿ ಬರ್ತಾರೋ ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲನೂ ನಾನು ಜಾಸ್ತಿ ವೇರ್ ಮಾಡೋದ್ರಿಂದ ಆಗಿರೋ ದುಡ್ಡೆಲ್ಲ ಶೋಕಿ ಮಾಡೋಕ್ಕೆ ರೆಡಿ ಇದು ಮಾಡ್ತಾ ಇದೀಯಾ ಅಂತಂದು ಹೇಳ್ತಾರೆ. ಹಾಗೆ ಜನ ಹೇಗಿದ್ರೂ ಮಾತಾಡ್ಕೊತಾರೆ, ನಿನ್ನ ಹತ್ರ ಇದ್ರೂ ಮಾತಾಡ್ತಾರೆ, ಇಲ್ಲದೇ ಇದ್ರೂ ಮಾತಾಡ್ತಾರೆ. ಅದಕ್ಕೋಸ್ಕರ ಆ ರೀತಿ ಇರೋರನ್ನ ನಾವು ಪಕ್ಕಕ್ಕಿಟ್ಟು ಆ ರೀತಿ ಜನರ ಮಾತಿಗೆ ಕಿವಿನೇ ಕೊಡೋಕೆ ಹೋಗ್ಬಾರ್ದು. ಸೊ ಯಾಕಂದರೆ ಈಗ ನನ್ನ ಹತ್ರ ಇಲ್ಲ ಅಂತಂದು ಇದ್ದಾಗ ಬೈಕೊಂಡಿರೋರು ಇದ್ದಾರೆ. ಸೊ ಅದನ್ನು ತಗೊಂಡಾಗ ನಾವು ಹಾಕ್ಕೊಂಡಾಗ ಅದ್ರ ಬಗ್ಗೆನೂ ಮಾತಾಡ್ತಾರೆ. ಅದಕ್ಕೆ ಜನ ಯಾವ ರೀತಿ ಇದ್ದರೂ ಏನಾದರೂ ಒಂದು ಮಾತಾಡೋಕ್ಕೆ ಅವ್ರಿಗೆ ಒಂದು ಕೆಲಸ ಬೇಕು, ಒಂದು ಮಾತಾಡೋಕ್ಕೆ ಒಂದು ಮಾತು ಬೇಕು ಅಷ್ಟೇ. ಸೊ ಅಷ್ಟು ನಾನೀಗ ಚೆನ್ನಾಗಿ ಅರ್ಥಕೊಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಹತ್ರ ಏನಿದ್ರೆ ಅದನ್ನು ಹಾಕ್ಕೊತೀನಿ. ಸೊ ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಇರ್ತೀನಿ. ಅವ್ರೇನೋ ಅಂದ್ಕೊತಾರೆ, ಸೊ ಇವರು ಹಾಕ್ಕೊಂಡ್ರೆ ಹೊಗಳ್ತಾರೆ, ಅವ್ರು ನೋಡ್ತಾರೆ ಅನ್ನೋ ಇದಕ್ಕೋದ್ರೆ ನಮ್ಮ ಹತ್ರ ಎಷ್ಟು ಕೋಟಿ ಇದ್ರೂ ಸಾಲದ ಬರುತ್ತೆ. ದುಡ್ಡು ಅನ್ನೋದು ನಾವು ತಗೊಳ್ಳೋ ಅಂಥ ಐಟಮ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸ್ವಲ್ಪ ಕಡಿಮೆ ಇದು ಮಾಡಬೇಕು. ನಾನಂತೂ ಸುಮಾರಾಗಿ ನಿಜ ಹೇಳ್ಬೇಕಂದ್ರೆ 1 ವರ್ಷದ ಮೇಲೇನಾಯಿತು ಯಾವುದೇ ಥರ ಡ್ರೆಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು ಏನು ಪರ್ಚೇಸ್ ಮಾಡ್ತಿಲ್ಲ. ನನಗೆ ಆದಷ್ಟು ನನಗೆ ಪ್ರಮೋಷನ್ ವೀಡಿಯೋಸಲ್ಲೇ ಬರ್ತಾ ಇರುತ್ತೆ 90%. ಇನ್ನು ಯಾವುದೋ ಒಂದು ಬೇಕು, ಇನ್ನು ಫಂಕ್ಷನ್ಗೆ ಆ ಥರ ಬೇಕೇ ಬೇಕು ಅನ್ನೋದು ಮಾತ್ರ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀನಿ ದುಡ್ಡು ಕೊಟ್ಟು ಅಷ್ಟೇ. ನನಗೆ ತಿಳಿದ ಮಟ್ಟಿಗೆ ಒಂದು ಸ್ಯಾರಿನೋ ಏನೋ ತೊಗೊಂಡಿದ್ದೀನಿ ಅಷ್ಟೇ ದುಡ್ಡು ಕೊಟ್ಟು ಈ 1.5 ವರ್ಷದಲ್ಲಿ. ಸೊ ಪರವಾಗಿಲ್ಲ, ದೇವರು ನನಗೆ ಯಾವುದೋ ಒಂದು ರೂಪದಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ಅಂತಂದು ಹೇಳ್ಬಿಟ್ಟು ಅದರಲ್ಲೊಂಥರ ಖುಷಿ ಅನಿಸುತ್ತೆ. ಇದು ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಸೊ ಅಷ್ಟೇ, ನಿಮಗೆ ಎಷ್ಟರಲ್ಲಿ ಇರುತ್ತೋ ಅಷ್ಟರಲ್ಲೇ ಇರಿ. ನಮಗೆ ಆಡಂಬರ ಬೇಕು ಅಂತಂದು ಜಾಸ್ತಿ ನಾವು ಸಾಲಗಳು ಮಾಡ್ಕೊಂಡು, ನಮ್ಮ ಹತ್ರ ದುಡ್ಡಿಲ್ಲದೆ ಇದ್ದಾಗ ಸಾಲಗಳು ಮಾಡಬೇಕಾಗುತ್ತೆ. ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಯಾಕಂದರೆ ನಾವು ಆ ರೀತಿಯೆಲ್ಲ ಸಾಲ ಮಾಡಿರಲಿಲ್ಲ. ಸೊ ಅದು ಪರ್ಸ್ನಲಿ ಅದರಿಂದ ನಾವು ಸಾಲಗಳು ಮಾಡ್ಕೊಂಡು ಅದರಿಂದ ಹೊರಗಡೆ ಬೀಳೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಈಗ. ಯಾಕಂದರೆ ನಾವು ಅನುಭವಿಸ್ತಾ ಇದ್ದೀವಿ ಆ ಪೇಯ್ನು. ಅದಕ್ಕೆ ನಮ್ಮ ಹತ್ರ ಏನಿರುತ್ತೋ ಅದು, ಒಂದು ಬಟ್ಟೆ, ಒಂದು ಒಡವೆ ಇದೆ ಎಲ್ಲ ಹೇಳ್ತಾ ಇರೋದು. ಬೇರೆ ಯಾವುದೇ ಆಗಿರ್ಬೋದು, ನಮ್ಮ ಹತ್ರ ಇರೋದ್ರಲ್ಲೇ ಖುಷಿ ಪಡೋಣ, ತೃಪ್ತಿಯಿಂದ ಇರೋಣ. ಬೇರೆ ಕೈಗೆ ಎಟಕದೇ ಇರೋದೆಲ್ಲ ಆಸೆ ಪಟ್ಟು ನಾವು ಸಾಲಗಳು ಮಾಡ್ಕೊಂಡು ಹೋದರೆ ಕೊನೆಗೆ ಸಫರ್ ಆಗಬೇಕಾಗಿರೋದು ನಮ್ಮ ಫ್ಯಾಮಿಲಿ, ನಾವು. ಇನ್ಯಾರೂ ಬರಲ್ಲ, ಯಾವ ರಿಲೇಷನ್ಸು ಬರಲ್ಲ, ಯಾವ ಫ್ರೆಂಡ್ಸು ಬರಲ್ಲ, ಏನೂ ಬರಲ್ಲ. ಸೊ ಯಾಕಂದರೆ ನಾವು ಅನುಭವಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇರೋದ್ರಲ್ಲೇ ಖುಷಿಯಾಗಿ ಜೀವನ ಮಾಡಿ ಅಷ್ಟೇ. ಸೊ ಇವತ್ತಿನ ಊಟಕ್ಕೆ ಹೇಳಿದ್ನಲ್ಲ, ಮೊಟ್ಟೆ ಪಲ್ಯ ಮಾಡೋಣ ಅಂತ. ಅದಕ್ಕೋಸ್ಕರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಪಲ್ಯ ನಾವು ಮಾಡೋ ರೀತಿಲಿ ನಿಮಗೆ ತೋರಿಸ್ತಾ ಇರೋದು. ನಮ್ಮಮ್ಮ ಮಾಡ್ತಾಯಿದ್ರು ಈ ರೀತಿ ನಾವು ಚಿಕ್ಕ ಮಕ್ಕಳಿದ್ದಾಗ. ನನಗೆ ಆ ಟೇಸ್ಟ್ ತುಂಬ ಇಷ್ಟ ಆಗಿ ನಾನು ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡೆ. ಇನ್ನೊಂದು ಕಡೆ ನಾನು ಅನ್ನಕ್ಕೆ ಅಂತ ಇಟ್ಟಿದ್ದೀನಿ. ಅದು ಸ್ವಲ್ಪ ಕುದಿ ಬೀಳಲಿ, ಸ್ವಲ್ಪ ಬೆಂದರೆ ಅದು ಕುಕ್ಕರ್ಗೆ ಹಾಕ್ಬೋದು. ಅದು ಡಿಪೋ ಅಕ್ಕಿ ಆಗಿರೋದ್ರಿಂದ ಒಂಥರ ಏನಂದರೆ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ. ಈ ಮೊಟ್ಟೆ ಪಲ್ಯಕ್ಕೆ ಸ್ವಲ್ಪ ಉದುರುದ್ರಾಗಿ ಬೇಕನ್ನ, ಅದಕ್ಕೆ ಬಸಿಯೋಣ ಅಂತಂದು ಹೇಳ್ಬಿಟ್ಟು ಒಂದು ಪಾತ್ರೆ ನೀರಿಟ್ಟು ಆ ಕಡೆ ಅಕ್ಕಿ ಹಾಕಿ ಅಕ್ಕಿನ ತೊಳೆದು ಹಾಕಿಟ್ಟಿದ್ದೀನಿ. ಅದು ಸ್ವಲ್ಪ ಕುದಿ ಬೀಳಲಿ ಅಂತ ಈ ಕಡೆ ನಾನು ಇನ್ನೊಂದು ಇದ್ರ ಒಲೆ ಮೇಲೆ ಇಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿದ್ನಲ್ಲ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇಲ್ಲಾಂದರೆ ಆ ಈರುಳ್ಳಿ ಬೇಗ ಬೇಯೋದೇ ಇಲ್ಲ. ಅದು ಯಾವ ಥರ ಈರುಳ್ಳಿನೋ ಗೊತ್ತಿಲ್ಲ, ಆಗಲಿ ಎಷ್ಟೊತ್ತು ನಾನು ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಕಡೆ ಮೊಟ್ಟೆನೂ ಮತ್ತು ಮಂಡಕ್ಕಿ ಹಾಕ್ತೀವಿ. ನಾನು ಈ ಮೊಟ್ಟೆ ಪಲ್ಯಕ್ಕೆ ಆಗಲೇ ಒಂದು ಸರಿ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ಮಂಡಕ್ಕಿ ಹಾಕ್ತೀವಿ, ಬುರ್ಗು ಅಂತೀವಲ್ಲ, ಸೊ ಅವನ್ನ ಹಾಕ್ತೀವಿ. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಹೆಸರಿರುತ್ತೆ. ಬುರ್ಗು, ಮಂಡಕ್ಕಿ, ಕಡಲೆಪುರಿ ಈ ಥರ ಹೇಳ್ತಾ ಇರ್ತಾರೆ. ಸೊ ನಾವು ಬುರ್ಗು ಅಂತೀವಿ, ಮಂಡಕ್ಕಿನೂ ಅಂತೀವಿ. ಸೊ ಎರಡೂ ಅಂತೀವಿ ನಮ್ಮ ಕಡೆ. ಹಾಗಾಗಿ ಅದು ಸ್ವಲ್ಪ ಫ್ರೈ ಆಯಿತು. ಅದಾದಮೇಲೆ ಈಗ ಮೊಟ್ಟೆ ಎಲ್ಲ ಒಡೆದು ಇದರಲ್ಲಿ ಹಾಕ್ತಾಯಿದ್ದೀನಿ.
ಸೊ ಸುಮಾರು ಅಂದರೆ ಒಂದು 7-8 ಮೊಟ್ಟೆ ಆದರೂ ಬೇಕು, ಯಾಕಂದರೆ ಇದು ಡಿಪೋ ಅಕ್ಕಿದು ಸ್ವಲ್ಪ ಬೇಗ ಸರಿದು ಬರಲ್ಲ ಅದು ಪಲ್ಯ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮೊಟ್ಟೆ ತರಿಸ್ತೀನಿ. ಈ ರೀತಿ ಮಾಡೋದ್ರಿಂದ ನನಗೆ ತುಂಬ ಇಷ್ಟ ಈ ಮೊಟ್ಟೆ ಪಲ್ಯ ಅನ್ನ. ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ತಿನ್ನೋದ್ರು ತಿಂತೀನಿ, ಅಷ್ಟೊಂದು ಇಷ್ಟ ಆಗುತ್ತೆ. ಆ ಟೇಸ್ಟ್ ಏನೋ ಗೊತ್ತಿಲ್ಲ ನನಗೆ. ಸೊ ನನಗೊಬ್ಳಿಗೇನೆ, ನಮ್ಮ ಮನೆಯಲ್ಲಿ ನನ್ನ ಮಗ ದೊಡ್ಡವನು ಸ್ವಲ್ಪ ಇಷ್ಟಪಡ್ತಾನೆ, ಇನ್ನು ನಮ್ಮ ಮನೆಯವರು ನನ್ನ ಚಿಕ್ಕ ಮಗ ಇಷ್ಟಪಡಲ್ಲ. ಆದ್ರೂ ನಮಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಮಿಕ್ಕಿದ್ರೆ ನಾನು ತಿಂತೀನಿ, ವೇಸ್ಟ್ ಮಾಡಲ್ಲ. ಅದಕ್ಕೋಸ್ಕರ ಹೆಂಗೋ ಮಾಡ್ತೀವಲ್ಲ, ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೊಂದು ಸ್ವಲ್ಪ ಒಂದು ಹಿಡಿಯಷ್ಟು ಅನ್ನ ಜಾಸ್ತಿ ಊಟ ಮಾಡ್ಬೋದು ಅಂತ ಒಂದು ಆಸೆಗೆ ಮಾಡ್ತೀನಿ. ಸುಮಾರು ಅಂದರೆ ಒಂದು 2 ತಿಂಗಳದ ಮೇಲೇ ಆಗಿತ್ತು ಇದು ನಾನು ಟ್ರೈ ಮಾಡಿದೆ ಈ ಪಲ್ಯನ. ಸೊ ಇವತ್ತು ಸಾಂಬಾರ್ಗೆ ಏನೂ ಇರಲಿಲ್ಲ, ಅರ್ಜೆಂಟಾಗಿ ಇನ್ನು ಏನು ಮಾಡೋಕ್ಕೂ ಆಗಲಿಲ್ಲ, ನನಗೆ ಐಡಿಯಾ ಬರಲಿಲ್ಲ. ಬಂದಿದ್ದೇ ಮೊಟ್ಟೆ ಪಲ್ಯ, ಸೊ ಅದಕ್ಕೆ ಮೊಟ್ಟೆ ತರಿಸ್ಬಿಟ್ಟೆ, ಬೇಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಚ್ಬಿಟ್ಟೆ ಈ ರೀತಿ ಪಲ್ಯ ಮಾಡ್ತಾಯಿದ್ದೀನಿ. ಮೊಟ್ಟೆ ಎಲ್ಲ ಒಡೆದ್ನಲ್ಲ, ಇದಕ್ಕೆ ಒಂದು ಸ್ವಲ್ಪ ಈಗ ಉಪ್ಪನ್ನು ಸೇರಿಸ್ದೆ. ಆ ರೀತಿ ಉಪ್ಪು ಸೇರಿಸಿದ್ರೆ ಚೆನ್ನಾಗಾಗುತ್ತೆ ಉಪ್ಪು. ಸೊ ನಾವು ಸಪ್ರೇಟಾಗಿ ಇನ್ನು ಅದೆಲ್ಲ ಫ್ರೈ ಆದಮೇಲೆ ಹಾಕಿದ್ರೆ ಅಷ್ಟಾಗಿ ಇದಾಗಲ್ಲ. ಮೊಟ್ಟೆ ಹೊಡೆದ್ಮೇಲೆ ಅದ್ರ ಜೊತೆಗೆ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿಡುತ್ತೆ ಮೊಟ್ಟೆ ಪಲ್ಯಕ್ಕೆ. ಸೊ ಒಂದು ಕಡೆ ನಾನು ಅದು ಹಾಕಿದ್ನಲ್ಲ ಅಕ್ಕಿ, ಅದನ್ನು 3/4 ಭಾಗ ಬೇಯ್ತಾ ಬಂದಿದೆ. ಈಗ ಬಗ್ಗಿಸ್ಬೇಕು ಅನ್ನಲ್ಲ, ಅದು ಗಂಜಿ ಬಸಿಬೇಕು. ಸೊ ಈಗ ನಾನು ಮಂಡಕ್ಕಿ ಹಾಕ್ತಾಯಿದ್ದೀನಿ. 3/4 ಭಾಗ ಫ್ರೈ ಆಗಿತ್ತು ಮೊಟ್ಟೆ ಆಗ್ಲೇ. ಈಗ ಮಂಡಕ್ಕಿ ಹಾಕ್ಬಿಟ್ಟು ಇದನ್ನು ಇನ್ನೊಂದು 1/4 ಭಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಮಂಡಕ್ಕಿ ಹಾಕೋದ್ರಿಂದ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಟೇಸ್ಟ್, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡೋರಿಗೆ ಇದು ಹೊಸ್ದಾಗ ಅನ್ನಿಸ್ಬೋದು, ಏನು ಮಂಡಕ್ಕಿ ಹಾಕ್ತವ್ರೆ ಮೊಟ್ಟೆ ಪಲ್ಯಕ್ಕೆ ಅಂತ, ಆದರೆ ಇದು ನಮ್ಮ ಕಡೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಮಾಡ್ತಾಯಿದ್ರು, ಅದಕ್ಕೆ ನಾನು ಮಾಡಿದೆ ಆ ರೀತಿ. ಹಾಗೆ ಇದು ಅನ್ನ ಬಸಿಬೇಕು ಅನ್ನಲ್ಲ ನೋಡಿ. ಇಲ್ಲಿ ಇದು ನನಗೆ ಈ ಬಂಡೆ ಕಾಂಪೌಂಡ್ ಬಂಡೆ ಉಣಿಸಿದಾರಲ್ಲ, ಸೊ ಇಲ್ಲಿಂದ ಹೊರಗಡೆ ಬಸ್ಸೋಕ್ಕೆ ಫುಲ್ ಈಸಿ ಆಗುತ್ತೆ. ಹಾಗೆ ಪಾತ್ರೆಗಳು ನೋಡ್ಬೋದು ನೀವು, ಎಷ್ಟು ಪಾತ್ರೆ ಇದ್ದಾವೆ, ಇವೆಲ್ಲ ತೊಳಿಬೇಕು ಇನ್ನೂ. ಸೊ ಫಸ್ಟು ಇದು ಅಡುಗೆ ಮಾಡಿಬಿಟ್ರೆ ಅವ್ರು ಊಟ ಮಾಡ್ತಾರೆ. ಆಗಲೇ ಟೈಮ್ ಬಂದು ಒಂದು 8:30-9 ಆಗ್ತಾಯಿತ್ತು. ನಾನು 7 ಗಂಟೆಗೆ ವ್ಲಾಗ್ನ ಶುರು ಮಾಡಿತ್ತು. ಇನ್ನು ಹಾಲಲ್ಲಿ ಕಸ ಹೊಡೆದು ಬಟ್ಟೆಗಳೆಲ್ಲ ಮಡಚಿಡೋದು, ಸೊ ಇದೆಲ್ಲ ಕೆಲಸ ಇತ್ತಲ್ಲ, ಅದಕ್ಕೋಸ್ಕರ ಲೇಟ್ ಆಗೋಯ್ತು. ಅಲ್ಲಿ ನೋಡಿ, ಅಲ್ಲೊಂದು ಪಕ್ಷಿ ಕೂತಿದೆ. ಸೊ ಇವರು ಟಾರ್ಚ್ ಹಾಕಿದ್ದಾನೆ ಅರವಿಂದು, ನಮ್ಮ ಮನೆಯವರು ವೀಡಿಯೋ ಶೂಟ್ ಮಾಡ್ತಾವ್ರೆ. ಸೊ ನಾನು ಇಲ್ಲೇ ನೋಡ್ತಾ ಇರೋದು, ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ ಅಲ್ಲಿ. ಸೊ ಇವ್ರ ಕೆಲಸದಲ್ಲಿ ಇವ್ರು ಬ್ಯುಸಿ ಇದ್ದಾರೆ ಇಲ್ಲಿ. ಸೊ ಈ ಥರ ಆಟಗಳು ವೀಡಿಯೋ ಮಾಡಿ ಅಂದರೆ ಸೊ ಏನಾದರೂ ಸಿಗುತ್ತೇನೋ ಅಂತ ಹುಡುಕ್ತಾ ಇರ್ತಾರೆ ನಮ್ಮ ಮನೆಯವರು. ಮನೆ ಸುತ್ತಮುತ್ತ ಪಕ್ಷಿಗಳಾಗಿರ್ಬೋದು, ಇಲ್ಲ ಪ್ರಾಣಿಗಳೇನಾದರೂ ಸಿಗ್ತವೇನೋ ವೀಡಿಯೋಗೆ ತೋರಿಸೋದು, ಅಂದರೆ ನಿಮಗೆ ತೋರ್ಸೋಕ್ಕೆ ಅಂತ. ಸೊ ಹಾಗೆ ಬಂದು ಈಗ ನಾನೊಂದು ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಅದು ಬಸ್ದ ಮೇಲೆ ಅನ್ನ ಸಿಮ್ಮಲ್ಲೇ ಇಡಬೇಕಲ್ಲ, ಗಂಜಿ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೆ ಆ ಕಡೆ ಇಟ್ಟು, ಇನ್ನೇನಿದು ಒಂದು 3/4 ಭಾಗದಷ್ಟು ಫ್ರೈ ಆಗಿತ್ತಲ್ಲ, ಸೊ ಇನ್ನೊಂದು ಸ್ವಲ್ಪ ಇದೆ. ಅದಕ್ಕೆ ಅದನ್ನೆಲ್ಲ ಫುಲ್ಲು ದಿಂಡು ಥರ ಜಾಸ್ತಿ ಇರುತ್ತಲ್ಲ ಮೊಟ್ಟೆ, ಅದಕ್ಕೆ ಅದನ್ನೆಲ್ಲ ನೀಟಾಗಿ ಆ ರೀತಿ ಅಂತ ಇದ್ದೀನಿ, ಚಿಕ್ಕ ಚಿಕ್ಕ ಪೀಸ್ದಾಗಿ ಡಿವೈಡ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೇನು ಆಯಿತು ನೋಡಿ. ಇದಕ್ಕೆ ಫೈನಲಿ ನಾನು ಕೊತ್ತಂಬರಿ ಸೊಪ್ಪು ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ತೊಗೊಂಡು ಬಂದೆ ಹಾಲಲ್ಲಿ. ಸೊ ನಾವು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕಂದ್ರೆ ಹಾಲಲ್ಲೇ ಊಟ ಮಾಡಿಬಿಡ್ತೀವಿ, ಇಲ್ಲ ನಾನು ನಮ್ಮ ಮನೆಯವ್ರು ಇಬ್ಬರೇ ಅಂದರೆ ಅಡುಗೆ ಮನೆಯಲ್ಲೇ ತಿಂದ್ಬಿಡ್ತೀವಿ ಇಬ್ಬರೂ. ಸೊ ಇವತ್ತು ಮಕ್ಕಳು ಸ್ವಲ್ಪ ಲೇಟ್ ಆಯ್ತಲ್ಲ ಅಡುಗೆ ಎಲ್ಲ, ಒಟ್ಟಿಗೆ ಕುತ್ಕೊಂಡು ತಿಂದ್ಬಿಡೋಣ ಅಂತ 4 ಜನಕ್ಕೂ ಇಟ್ಕೊತಾ ಇದ್ದೀನಿ. ಅರವಿಂದನೇ ತಿಂದು ಬಂದರು. ಸ್ವಲ್ಪ ನೀರು ಎಲ್ಲ ಇಟ್ಕೊಂಡು ಬಂದಾಗಲೇ ಇಟ್ಟಿದ್ದೆ. ಸೊ ಇನ್ನೊಂದು ಬಾಟಲ್ಲಿ ಇಟ್ಕೊಂಡು ಬರೋಗು ಅಂತ ಹೇಳ್ತಾ ಇದ್ದೆ ನಿತಿನ್ಗೆ. ಸೊ ಹಿಂಗೆ ನಾವು ಮೊಟ್ಟೆ ಪಲ್ಯ ನೀವೇನಾದರೂ ಟ್ರೈ ಮಾಡಬೇಕಂದ್ರೆ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಏನೂ ಇಲ್ಲದಾಗ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಅನ್ನದ ಜೊತೆ ನನಗೆ ಅನ್ನ ಮುದ್ದೆ ಜೊತೆ ತುಂಬ ಇಷ್ಟ ಈ ಪಲ್ಯ. ಚಪಾತಿಗಿಂತಲೂ ಇದೆರಡು ತುಂಬ ಇಷ್ಟಪಡ್ತೀನಿ ಕಾಂಬಿನೇಷನ್ನು. ಸೊ ಈಗ ನೋಡಿ ಫೈನಲಿ ಈಗ ಅನ್ನ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಂತ ಕೇಳಿಬಿಟ್ಟು ಈಗ ತಟ್ಟೆಗೆ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಪಲ್ಯ ಹಾಕ್ಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತಾರೆ. ಸೊ ನಾನು ಇನ್ನೂ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು, ಇನ್ನೂ ಫೇಸ್ ವಾಶ್ ಮಾಡಿಲ್ಲ. ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ವೀಡಿಯೋ ಎಡಿಟಿಂಗ್ ಎಲ್ಲ ನೋಡ್ಕೊಂಡು, ಸೊ ನಾನು ಮಲಗೋದು ಕರೆಕ್ಟಾಗೆ ಡೈಲಿ 11:30-12 ಆಗುತ್ತೆ. ಸೊ ಮತ್ತೆ ಎದ್ದಳೋದು ಒಂದು 5:30-6 ಗಂಟೆಗೆಲ್ಲ ಎದ್ಬಿಡ್ತೀನಿ. ಈ ಮಧ್ಯೆ ಸ್ವಲ್ಪ ಲೇಟ್ ಆಗಿದೆ, ಮಲಗೋದು ಲೇಟು, ಎದ್ದಳೋದು ಲೇಟ್ ಆಗಿಬಿಟ್ಟಿದೆ. ಸೊ ಇನ್ಮೇಲೆ ಒಂದು 11 ಗಂಟೆಗೆಲ್ಲ ಮಲಗಿಬಿಟ್ಟು ಒಂದು 5:30ಗೆ ಎದ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಈ ಕೆಲಸಗಳೇ ಮುಗಿಯಲ್ಲ. ವೀಡಿಯೋಗಳು ಆದರೂ ಇರುತ್ತೆ, ಇಲ್ಲಾಂದರೆ ಮನೆ ಕೆಲಸ ಆದರೂ ಇರುತ್ತೆ, ಏನಾದರೂ ಒಂದು ಇದ್ದೇ ಇರುತ್ತೆ. ಈಗ ನೋಡಿ ಫೈನಲಿ ಎಲ್ಲ ಪಲ್ಯ ಎಲ್ಲ ಹಾಕ್ಕೊಡ್ತಾ ಇದ್ದೀನಿ. ನಿತಿನ್ ಆಗಲೇ ಊಟ ಮಾಡ್ದೆ, ಚೆನ್ನಾಗೈತಮ್ಮ ನನಗೆ ಇನ್ನೊಂದು ಸ್ವಲ್ಪ ಹಾಕು ಅಂದ, ಅವನಿಗೂ ಇನ್ನೊಂದು ಸ್ವಲ್ಪ ಕೊಟ್ಟು ಈಗ ನಮ್ಮ ಮನೆಯವ್ರಿಗೆ ಇಟ್ಕೊಟ್ಟಿದ್ದೀನಿ. ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋದಷ್ಟೇ. ಎಗ್ ರೈಸ್ಗಿಂತಲೂ ಈ ಥರ ತುಂಬ ಚೆನ್ನಾಗಿರುತ್ತೆ, ಯಾವುದೇ ಥರ ಮಸಾಲೆ ಇಲ್ಲದೆ ಪ್ಲೈನಾಗಿ, ಹೆಲ್ತ್ಗೂ ಒಳ್ಳೆಯದು, ಮೊಟ್ಟೆನೂ ತಿಂದಂಥ ಫೀಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ನನಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ.